ನಮಸ್ಕಾರ ಗೆಳೆಯರೇ, ರಾಕಿಂಗ್ ಸ್ಟಾರ್ ಯಶ್ ಅವರ KGF 2 ಸುನಾಮಿ ನಂತರ ಇಡೀ ಇಂಡಿಯಾ ಕಾಯ್ತಿರೋ ಆ ಒಂದೇ ಹೆಸರೇ ಟಾಕ್ಸಿಕ್. ಇವತ್ತಿನ ವಿಡಿಯೋದಲ್ಲಿ ಈ ಸಿನಿಮಾ ಕತೆ ಏನು, ಟೀಸರ್ನಲ್ಲಿ ಅಡಗಿರೋದು ಸೀಕ್ರೆಟ್ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಡ್ರಗ್ ಮಾಫಿಯಾ 70ರ ದಶಕದ ಗೋವಾ ಮತ್ತೆ ಕೈಯಲ್ಲಿ ಗನ್ ಹಿಡಿದು ನಿಂತಿರೋ ಯಶ್. ಹೌದು, ಟಾಕ್ಸಿಕ್ ಸಿನಿಮಾ ಈಗ ಗಾಂಧಿನಗರದಿಂದ ಬಾಲಿವುಡ್ನವರೆಗೂ ದೊಡ್ಡ ಚರ್ಚೆ ಆಗ್ತಿದೆ. ನೋಡ್ರಪ್ಪ, ಈ ಸಿನಿಮಾದಲ್ಲಿ ಯಶ್ ಅಣ್ಣ ಬರೀ ಹೊಡೆಯೋಕೆ ಮಾತ್ರ ಬಂದಿಲ್ಲ. ಈ ಟಾಕ್ಸಿಕ್ ಅನ್ನೋದು ಒಂಥರ ವಿಷ ಇದ್ದಂಗೆ. ಆದರೆ ಈ ವಿಷನ ಯಾರು ಕುಡಿತಾರೆ ಅನ್ನೋದೇ ಇಲ್ಲಿನ ಮ್ಯಾಟ್ರ್. ಟೀಸರ್ ನೋಡ್ತಿದ್ರೆ ಇದು ಬರೀ ರಕ್ತಪಾತ ಅಲ್ಲ, ಇದರಲ್ಲಿ ಒಂದು ತೂಕದ ಕತೆ ಐತಿ ಅಂತ ಪಕ್ಕ ಗೊತ್ತಾಗ್ತಿದೆ. ಇನ್ನು KGFನಲ್ಲಿ ರಾಕಿ ಬಾಯ್ ನೋಡಿ ನಮಗೆಲ್ಲ ರೂಢಿ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಯಶ್ ಅಣ್ಣ ಫುಲ್ ಚೇಂಜ್ ಆಗಿಬಿಟ್ರೆ. ಅಂದರೆ ಅದು ಬರೀ ಚೆಳ್ಳೆ ಹೊಡೆಯೋ ಮಾಸ್ ಸಿನಿಮಾ ಮಾತ್ರ ಅಲ್ಲ, ತಲೆ ಓಡಿಸೋ ಬುದ್ಧಿವಂತರಿಗೂ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ಫ್ಯಾಮಿಲಿಯವರಿಗೂ ಇದು ಹಬ್ಬ ಆಗ್ತದೆ. ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳೇ ಅವರೇ. ನಯನ, ತಾರಾ, ಕಿಯಾರಾ ಅಡ್ವಾಣಿ ಅಂತೆಲ್ಲ ಹೇಳ್ತವ್ರೆ. ಆದರೆ ನಮಗೆ ಮುಖ್ಯ ನಮ್ಮ ಯಶ್ ಅಣ್ಣನ ಆ ಸ್ಟಾಗ್ ಮತ್ತು ಗೀತು ಮೋಹನ್ ದಾಸ್ ಅವರ ಆ ಹಾಲಿವುಡ್ ರೇಂಜಿನ ಮೇಕಿಂಗ್. ಇದನ್ನು ನೋಡಿದರೆ ಕನ್ನಡ ಸಿನಿಮಾ ಮಟ್ಟ ಎಲ್ಲಿಗೋ ಹೋಗೋದು ಗ್ಯಾರಂಟಿ. ಕೊನೆಯದಾಗಿ ಹೇಳಬೇಕಂದ್ರೆ ವಿಷಯ ಅಂದರೆ ಸಾಯೋಕೆ ಮಾತ್ರ ಅಲ್ಲ, ಕೆಲವೊಮ್ಮೆ ಬೇರೆಯವರನ್ನು ಸಾಯಿಸೋಕೆ ಬಳಸೋ ಅಸ್ತ್ರನೂ ಆಗಿರ್ತದೆ. ನಮ್ಮ ಯಶ್ ಅಣ್ಣ ಈ ಸಲ ಯಾವ ಥರದ ವಿಷ ಹಾಕ್ತಾರೆ ಅಂತ ನೋಡೋಕೆ 2026ರವರೆಗೂ ವೇಟ್ ಮಾಡಲೇಬೇಕು. ಈ ಸಲ ಯಶ್ ಅಣ್ಣ ಕೈ ಹಿಡಿಯೋರೋದು ಗೀತು ಮೋಹನ್ ದಾಸ್ ಅಂತ ಒಬ್ಬರ ಲೇಡಿ ಡೈರೆಕ್ಟರ್ನ. ಅವರು ಮಾಡೋ ಸಿನಿಮಾಗಳೆಲ್ಲ ಸಖತ್ ಕ್ಲಾಸು. KGF ಥರ ಬರೀ ಮಾಸ್ ಅಲ್ಲ, ಈ ಸಲ ಸ್ಟೈಲು ಮತ್ತು ಎಮೋಷನ್ ಎರಡು ಜೋರಾಗಿ ಇರ್ತವೆ. ನೋಡ್ತಾ ಇರಿ. ಸಿನಿಮಾ ಕಥೆ ಎಲ್ಲಿ ನಡೀತಪ್ಪ ಅಂದರೆ ನಮ್ಮ ಪಕ್ಕದ ಗೋವಾದಲ್ಲಿ. ಅದು ಈಗಿನ ಕಾಲದಲ್ಲ, 1990ರ ಮತ್ತು 70ರ ಹಳೆ ಕಾಲದ ಸೀನಂತೆ. ಈ ಡ್ರಗ್ಸ್ ಮಾಫಿಯಾ, ಕಳ್ಳ ಸಾಗಾಣಿಕೆ ಮಾಡೋ ಗ್ಯಾಂಗ್ಗಳ ಮಧ್ಯೆ ನಮ್ಮ ಅಣ್ಣ ಹೆಂಗೆ ಅಬ್ಬರಿಸ್ತಾರೆ ಅನ್ನೋದೇ ಇಲ್ಲಿನ ಅಸಲಿ ಆಟ. ಇನ್ನು ಅಕ್ಕ ತಮ್ಮನ ಸೆಂಟಿಮೆಂಟ್ ಏನಂದರೆ, ಸಿನಿಮಾದಲ್ಲಿ ಬರೀ ಹೊಡೆದಾಟ ಅನ್ಕೋಬೇಡಿ. ನಮ್ಮ ನಯನ, ತಾರಾ ಮೇಡಮ್ ಅವರ ಯಶ್ ಅಣ್ಣನಿಗೆ ಅಕ್ಕನ ಪಾತ್ರ ಮಾಡ್ತಾರಂತೆ. ಈ ಅಕ್ಕ ತಮ್ಮನ ಮಮತೆ ಮಧ್ಯೆ ಗ್ಯಾಂಗ್ಸ್ಟಾರ್ ವಾರ್ ನಡೀತದೆ ನೋಡಿ. ಅಲ್ಲಿಗೆ ಸಿನಿಮಾ ಹೈ ವೋಲ್ಟೇಜ್ ಗ್ಯಾರಂಟಿ. ಇನ್ನು ಯಶ್ ಅಣ್ಣನ ಹೊಸ ಅವತಾರ ಏನಂದರೆ, ಟೀಸರ್ ನೋಡಿದ್ರ ಆ ಹ್ಯಾಟು, ಕೈಲೊಂದು ಸಿಗಾರು, ಮೈ ಮೇಲೆ ಆ ಟ್ಯಾಟು, ಯಪ್ಪ KGFಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಇದನ್ನು ನೋಡುತ್ತಿದ್ರೆ ನಮ್ಮ ಅಣ್ಣ ಈ ಸಲ ಫ್ಯಾನ್ ಇಂಡಿಯಾ ಅಲ್ಲ, ಫ್ಯಾನ್ ವರ್ಲ್ಡ್ಗೆ ನಡುಕ ಹುಟ್ಟಿಸೋದು ಪಕ್ಕ. ಇನ್ನೇನು ಹತ್ರ ಬಂತು ಅನ್ಕೋಬೇಡಿ. 2026ರ ಮಾರ್ಚ್ ತಿಂಗಳಲ್ಲಿ ಸಿನಿಮಾ ತೆರೆದೇ ಬರ್ತಿದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಒಂದು ಪೋಸ್ಟ್ಪೋನ್ ಮಾಡಿದ್ದಾರೆ ಈ ಒಂದು ಸಿನಿಮಾ ಟಾಕ್ಸಿಕ್. ಅಲ್ಲಿಯವರೆಗೂ ನಾವು ಕಾಯಲೇಬೇಕು. ಯಾಕಂದರೆ ದೊಡ್ಡ ಮಟ್ಟದ ಸಿನಿಮಾ ಅಲ್ವಾ, ಟೈಮ್ ತಗೊಳ್ತಾರೆ.